ಎಲ್ಲರಿಗೂ ನಮಸ್ಕಾರ. HGA ಅಕಾಡೆಮಿಗೆ ಸ್ವಾಗತ. ನಿಮ್ಮ ಮುಂಬರುವ PSI/PC ಪರೀಕ್ಷೆಗಳಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳ ಬಗ್ಗೆ ಪ್ರಶ್ನೆಗಳು ಪದೇ ಪದೇ ಬರ್ತಾನೆ ಇರ್ತವೆ. ಬನ್ನಿ, ಇವತ್ತು ಆ ಪ್ರಮುಖ ಪ್ರಶ್ನೆಗಳನ್ನು ಹೇಗೆ ಸುಲಭವಾಗಿ ಎದುರಿಸೋದು ಅಂತ ನೋಡೇ ಬಿಡೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ನಾವು ಫೋಕಸ್ ಮಾಡ್ತಿರೋದು ಪದೇ ಪದೇ ರಿಪೀಟ್ ಆಗೋ ಅತಿ ಮುಖ್ಯವಾದ ಟಾಪಿಕ್ಸ್ ಮೇಲೆ. ಮೊದಲಿಗೆ ಗೌತಮ ಬುದ್ಧನ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಅವನ ಜೀವನದ ಘಟನೆಗಳು ಪರೀಕ್ಷಕರಿಗೆ ತುಂಬಾನೇ ಇಷ್ಟದ ವಿಷಯ. ಸರಿ, ಮೊದಲನೇ ಪ್ರಶ್ನೆ ನೋಡಿ. ಗೌತಮ ಬುದ್ಧನ ಮೂಲ ಹೆಸರು ಏನು? ಇದು ಎಷ್ಟು ಸರಿ ಕೇಳಿದ್ದಾರೆ ನೋಡಿ. PSI 2000, PC 2020, KSRP 2020. ಉತ್ತರ ಸಿದ್ಧಾರ್ಥ. ನೋಡಿ, ಈ ಥರದ ಬೇಸಿಕ್ ಪ್ರಶ್ನೆಗಳು ಪದೇ ಪದೇ ಬರ್ತಾನೆ ಇರುತ್ತೆ. ಇದೊಂದು ಕ್ಲಾಸಿಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಈ ಸ್ಲೈಡ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿದೆಯಲ್ಲ, ಈ ಒಂದೇ ಒಂದು ಟೈಮ್ಲೈನ್ ಇದು ಸುಮಾರು 6ಕ್ಕೂ ಹೆಚ್ಚು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ನೋಡಿ, ಲುಂಬಿಣಿಯಲ್ಲಿ ಜನನ, ಬೋಧ್ಗಯಾದಲ್ಲಿ ಜ್ಞಾನೋದಯ, ಸಾರನಾಥದಲ್ಲಿ ಧರ್ಮಚಕ್ರ ಪ್ರವರ್ತನ ಅಂದ್ರೆ ಅವರ ಮೊದಲ ಪ್ರವಚನ, ಮತ್ತು ಕುಶಿನಗರದಲ್ಲಿ ಮಹಾಪರಿನಿರ್ವಾಣ. ಈ 4 ಸ್ಥಳಗಳು ಮತ್ತು ಅಲ್ಲಿ ಏನಾಯ್ತು ಅನ್ನೋದು ನಿಮಗೆ ಖಂಡಿತ ನೆನಪಿರ್ಬೇಕು. ಇನ್ನು ಬುದ್ಧನ ಬೋಧನೆಗಳ ವಿಷಯಕ್ಕೆ ಬಂದ್ರೆ ಈ 5 ಪಾಯಿಂಟ್ಸ್ ತುಂಬಾನೇ ಮುಖ್ಯ. ಅವರ ಬೋಧನೆಗಳ ಭಾಷೆ ಪಾಲಿ, ಆಮೇಲೆ 4 ಆರ್ಯ ಸತ್ಯಗಳು, ದುಃಖವನ್ನ ನಿವಾರಿಸೋಕೆ ಇರೋ ಅಷ್ಟಾಂಗ ಮಾರ್ಗ, ಅವರ ಪವಿತ್ರ ಗ್ರಂಥಗಳು ಅಂದ್ರೆ ತ್ರಿಪಿಟಕಗಳು, ಮತ್ತು ಕೊನೆಗೆ ಜಾತಕ ಕಥೆಗಳು ಅಂದ್ರೆ ಬುದ್ಧನ ಹಿಂದಿನ ಜನ್ಮದ ಕಥೆಗಳು. ಇಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದೊಂದ್ಸರಿ ಪರೀಕ್ಷೆಯಲ್ಲಿ ಬಂದಿರೋ ಪ್ರಶ್ನೆನೇ. ಸರಿ, ಬುದ್ಧನಾಯ್ತು. ಈಗ ನಾವು ಜೈನ ಧರ್ಮದ ಕಡೆ ಹೋಗೋಣ. ಬೌದ್ಧ ಧರ್ಮಕ್ಕೆ ಇದು ಹೇಗೆ ಸಮಾನಾಂತರವಾಗಿ ಸಾಗುತ್ತೆ, ಆದರೆ ಎಲ್ಲೆಲ್ಲಿ ಭಿನ್ನವಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಈ ಕ್ರಮ ತುಂಬಾ ಮುಖ್ಯ. ಮೊದಲನೆಯ ತೀರ್ಥಂಕರ ಅಂದ್ರೆ ಜೈನ ಧರ್ಮದ ಸ್ಥಾಪಕ ಋಷಭನಾಥ, ಆಮೇಲೆ 23ನೆಯವರು ಪಾರ್ಶ್ವನಾಥ, ಮತ್ತು ಕೊನೆಯ 24ನೆಯ ತೀರ್ಥಂಕರ ವರ್ಧಮಾನ ಮಹಾವೀರ. ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳೋದು ಇವರ ಮೂವರ ಬಗ್ಗೆನೆ. ಹೇಗೆ ನಾವು ಬುದ್ಧನ ಬಗ್ಗೆ ತಿಳ್ಕೊಂಡ್ವೋ ಹಾಗೇನೆ ಮಹಾವೀರನ ವೈಯಕ್ತಿಕ ವಿವರಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. PC ವೈರ್ಲೆಸ್ 2016 ಮತ್ತು KSIF 2017 ಪರೀಕ್ಷೆಗಳಲ್ಲಿ ಕೇಳಿದ ಹಾಗೆ ಮಹಾವೀರನ ಮೂಲ ಹೆಸರು ವರ್ಧಮಾನ, ಅವರ ತಾಯಿಯ ಹೆಸರು ರಾಣಿ ತ್ರಿಶಲಾ. ಈ ಹೆಸರುಗಳನ್ನ ಮರಿಬೇಡಿ. ಓಕೆ, ಇಲ್ಲಿವರೆಗೂ ನಾವು ಬೇಸಿಕ್ಸ್ ನೋಡಿದ್ವಿ. ಈಗ ಬರ್ತಿರೋದು ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಕ್ರಿಟಿಕಲ್ ಪಾಯಿಂಟ್. ಅದೇನಪ್ಪ ಅಂದ್ರೆ ಈ 2 ಧರ್ಮಗಳ ನಡುವೆ ಇರೋ ಸಾಮ್ಯತೆ ಮತ್ತು ವ್ಯತ್ಯಾಸಗಳು. PSI 2012 ಮತ್ತು FG 2021 ಈ ಪರೀಕ್ಷೆಗಳಲ್ಲಿ ಬಂದಿದ್ದ ಈ ಪ್ರಶ್ನೆನೊಮ್ಮೆ ನೋಡಿ. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎರಡರಲ್ಲೂ ಸಾಮಾನ್ಯವಾಗಿರೋ ತತ್ವಗಳು ಯಾವುವು ಅಂತ. ಪರೀಕ್ಷಕರಿಗೆ ಈ ಥರ ಕಾಮನ್ ಪಾಯಿಂಟ್ಸ್ ಮೇಲೆ ಪ್ರಶ್ನೆ ಕೇಳೋದಂటే ತುಂಬಾನೇ ಇಷ್ಟ. ಸೊ ಬನ್ನಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇವೆರಡಕ್ಕೂ ಇರೋ ಮೇಜರ್ ಡಿಫರೆನ್ಸ್ ಇಲ್ಲೇ ನೋಡಿ. ಬೌದ್ಧ ಧರ್ಮ ಹೇಳೋದು ಮಧ್ಯಮ ಮಾರ್ಗ, ಅಂದ್ರೆ ಅತಿಯಾದ ಭೋಗನೂ ಬೇಡ, ಅತಿಯಾದ ಕಠಿಣ ತಪಸ್ಸೂ ಬೇಡ. ಆದರೆ ಜೈನ ಧರ್ಮದಲ್ಲಿ ಕಠಿಣವಾದ ಅಹಿಂಸೆ ಮತ್ತು ತಪಸ್ಸಿಗೆ ಬಹಳ ಒತ್ತಿದೆ. ಇದರ ಪ್ರಮುಖ ತತ್ವವೇ ತ್ರಿರತ್ನಗಳು. ಇದು PSI 1998ರಲ್ಲಿ ಬಂದಿದ್ದ ಪ್ರಶ್ನೆ, ಮರಿಬೇಡಿ. ಈ ಟೇಬಲ್ ಇದೆಯಲ್ಲ, ಇದು ನಿಮ್ಮ ಮಾಸ್ಟರ್ ಕೀ ಇದ್ದಾಗೆ. ಇದೊಂದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪಂಥಗಳು, ಭಾಷೆ, ತತ್ವಗಳ ಬಗ್ಗೆ ಬರೋ ಎಷ್ಟೋ ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರ ಕೊಡಬಹುದು. ನೋಡಿ, 2 ಧರ್ಮಗಳು ವೇದಗಳನ್ನ, ಯಜ್ಞಯಾಗಾದಿಗಳನ್ನ ಒಪ್ಪಲ್ಲ, ಇದು ಕಾಮನ್ ಪಾಯಿಂಟ್. ಆದ್ರೆ ಭಾಷೆ ಬೇರೆ ಬೇರೆ. ಬೌದ್ಧರು ಪಾಲಿ ಬಳಸ್ತ್ರೆ, ಜೈನರು ಪ್ರಾಕೃತ ಬಳಸ್ತರು. ಪಂಥಗಳು ನೋಡಿ, ಬೌದ್ಧ ಧರ್ಮದಲ್ಲಿ ಹೀನಯಾನ, ಮಹಾಯಾನ, ಜೈನ ಧರ್ಮದಲ್ಲಿ ಶ್ವೇತಾಂಬರ, ದಿಗಂಬರ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ PC 2012 ಪ್ರಶ್ನೆಯಲ್ಲಿ ಕೇಳಿದ ಹಾಗೆ ಇವೆರಡೂ ಧರ್ಮಗಳು ತಮ್ಮ ತತ್ವಗಳನ್ನ ಉಪನಿಷತ್ತುಗಳಿಂದ ತಗೊಂಡಿವೆ. ಹಾಗಾದ್ರೆ ಈ ಧರ್ಮಗಳು ಭಾರತದಾದ್ಯಂತ ಹೇಗೆ ಹರಡಿದ್ವು, ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹೇಗೆ ಬೇರೂರಿದ್ವು ಅಂತ ನೋಡೋಣ ಬನ್ನಿ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಬರೀತಿದ್ರೆ ಈ ಪಾಯಿಂಟ್ ನಿಮಗೆ ಖಂಡಿತ ಗೊತ್ತಿರಲೇಬೇಕು. ಚಂದ್ರಗುಪ್ತ ಮೌರ್ಯ ತನ್ನ ಗುರು ಜೈನ ಸಂತ ಭದ್ರಬಾಹು ಜೊತೆ ದಕ್ಷಿಣಕ್ಕೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ವಲಸೆ ಬಂದ. ಇದೇ ಕರ್ನಾಟಕದಲ್ಲಿ ಜೈನ ಧರ್ಮ ಹರಡೋಕೆ ಮುಖ್ಯ ಕಾರಣವಾಯಿತು. ಇದು ಜೈಲರ್ 2017 ಮತ್ತು PC 2017 ಪರೀಕ್ಷೆಗಳಲ್ಲೂ ಬಂದಿದೆ. ಕರ್ನಾಟಕದಲ್ಲಿರೋ ಈ 3 ಸ್ಥಳಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ PC, PSI, CPC ಹೀಗೆ ಹಲವು ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಮೊದಲನೇದು ಶ್ರವಣಬೆಳಗೊಳ, ಇದು ಜೈನರ ಪ್ರಮುಖ ಯಾತ್ರಾ ಕೇಂದ್ರ. ಎರಡನೇದು ಕಲಬುರಗಿ ಜಿಲ್ಲೆಯ ಸನ್ನತಿ, ಇಲ್ಲಿ ಪ್ರಸಿದ್ಧ ಬೌದ್ಧ ಸ್ತೂಪಗಳು ಮತ್ತೆ ಅಶೋಕನ ಶಾಸನಗಳು ಸಿಕ್ಕಿವೆ. ಮೂರನೇದು ಯಾದಗಿರಿ ಜಿಲ್ಲೆಯಲ್ಲಿರೋ ಸ್ಲೀಪಿಂಗ್ ಬುದ್ಧ
ಅಥವಾ ಮಲಗಿರುವ ಬುದ್ಧನ ಬೆಟ್ಟಗಳು. ಯಾವುದೇ ಧರ್ಮ ಬೆಳೆಯಬೇಕಾದ್ರೆ ರಾಜಾಶ್ರಯ ತುಂಬಾ ಮುಖ್ಯ ಅಲ್ವಾ? ಹಾಗಾದ್ರೆ ಬೌದ್ಧ ಧರ್ಮಕ್ಕೆ ಯಾವೆಲ್ಲ ರಾಜರು ಆಶ್ರಯ ಕೊಟ್ರು ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈ 4 ಬೌದ್ಧ ಸಮ್ಮೇಳನಗಳು ಮತ್ತೆ ಅದರ ಸ್ಥಳಗಳು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ರಾಜ ವೈಶಾಲಿ ಪುತ್ರ ಕುಂಡಲ ಅಂದ್ರೆ ಮೊದಲನೇ ಸಮ್ಮೇಳನ ರಾಜಗೃಹ, 2ನೇದು ವೈಶಾಲಿ, 3ನೇದು ಪಾಟಲಿಪುತ್ರ ಮತ್ತು 4ನೇದು ಕಾಶ್ಮೀರದ ಕುಂಡಲವನ. ಇತ್ತೀಚೆಗೆ ನಡೆದ PSI 2024 ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ. ಅದರಲ್ಲೂ 3ನೇ ಸಮ್ಮೇಳನಕ್ಕೆ ಅಶೋಕ ಮತ್ತು 4ನೇದಕ್ಕೆ ಕನಿಷ್ಕ ಆಶ್ರಯ ಕೊಟ್ಟಿದ್ದು ಅನ್ನೋದು ಪದೇ ಪದೇ ಕೇಳೋ ಪ್ರಶ್ನೆ. ಸರಿ, ಇಷ್ಟೊತ್ತು ನಾವು ಡೀಟೇಲ್ ಆಗಿ ನೋಡಿದ್ವಿ. ಈಗ ಒಂದು ಫೈನಲ್ ರ್ಯಾಪಿಡ್ ರಿವ್ಯೂ ಮಾಡೋಣ. ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಕೆಲವು ನಂಬರ್ಸ್ ಮತ್ತೆ ಫ್ಯಾಕ್ಟ್ಸ್ ಅನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಮೊದಲನೇ ಸಂಖ್ಯೆ 24. ಏನಿದು? ಜೈನ ತೀರ್ಥಂಕರರ ಒಟ್ಟು ಸಂಖ್ಯೆ. RSIHK 2015ರಲ್ಲಿ ಬಂದಿದ್ದ ಪ್ರಶ್ನೆ. ಮುಂದಿನ ಸಂಖ್ಯೆ 1. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಮಾನವ ರೂಪದಲ್ಲಿ ಪೂಜೆಗೊಂಡ ದೇವತೆ ಅಂದ್ರೆ ಅದು ಬುದ್ಧ. ಇದು PSI 1998 ಮತ್ತು PCKSIF 2012 ಎರಡರಲ್ಲೂ ಬಂದಿದೆ. ಗೌತಮ ಬುದ್ಧನಿಗೆ ಕೊಟ್ಟಿದ್ದ ಒಂದು ಪ್ರಸಿದ್ಧ ಬಿರುದು ಏಷ್ಯಾದ ಬೆಳಕು ಅಥವಾ ದ ಲೈಟ್ ಆಫ್ ಏಷ್ಯಾ. ಈ ಬಿರುದನ್ನು ನೆನಪೊಲ್ಲಿಡಿ, ಯಾಕಂದ್ರೆ ಇದೂ ಕೂಡ ಹಲವು ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ. ಈ ರೀತಿಯ ನಮ್ಮ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಮತ್ತು ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಹೆಚ್ಚು ಅಂಕ ಗಳಿಸೋಕೆ ಸಹಾಯ ಮಾಡ್ತಿದ್ದೆ ಅನಿಸಿದ್ರೆ ಖಂಡಿತ HG ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ತಯಾರಿ ನಮ್ಮ ಜೊತೆಗಿರಲಿ. ಹೋಗೋ ಮುಂಚೆ ನಿಮಗಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ದಕ್ಷಿಣ ಭಾರತದ ಮೇಲೆ ಹೆಚ್ಚು ಕಾಲ ಉಳಿಯುವಂತಹ ಪ್ರಭಾವ ಬೀರಿದ್ದು ಯಾರು? ಬೌದ್ಧ ಧರ್ಮವನ್ನ ಹರಡಿದ ಅಶೋಕನ ಪ್ರಚಾರಕರೇ ಅಥವಾ ಜೈನ ಧರ್ಮವನ್ನ ಇಲ್ಲಿಗೆ ತಂದ ಚಂದ್ರಗುಪ್ತ ಮೌರ್ಯನ ವಲಸೆಯೇ? ಇದರ ಬಗ್ಗೆ ಯೋಚನೆ ಮಾಡಿ. ನಾವು ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.